ಬನ್ನಿ, ನಾನಿವತ್ತು ಕೈಗೊಜ್ಜನ್ನ ಮಾಡಿದ್ದೆ. ಅದು ಯಾವ ಥರ ಮಾಡಿದ್ದೆ, ಏನು ಹೇಗೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಬನ್ನಿ, ಯಾವ ಥರ ಇದೆ, ಯಾವ ಥರ ಎಲ್ಲ ಈಸಿಯಾಗಿ ಮಾಡ್ಬೋದು. ಈ ನಡುವೆ ಎಲ್ಲನೂ ಮಾಡಿದ್ದನ್ನು ತೋರಿಸಿದ್ದೆ, ಒಂದು 2-3 ವಿಡಿಯೋ ಇದ್ದಾವೆ. ಆದ್ರೂ ಇವತ್ತು ನಮ್ಮ ಅಮ್ಮ ಅಪ್ಪ ಎಲ್ಲನೂ ಬಂದಿದ್ದರು. ಈಗ ಗಣೇಶ ಚತುರ್ಥಿ ಹಬ್ಬ ಎಲ್ಲ ಇತ್ತಲ್ವ, ಅದು ತೀರಿದ ಮೇಲೆ 2-3 ದಿನಕ್ಕೇನೋ ಇದನ್ನು ಎಲ್ಲನೂ ಮಾಡಿದ್ದಿದ್ದು. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹಾಗೆ ಯಾವ ಥರ ಎಲ್ಲ ಮಾಡ್ಬೋದು. ಇವಾಗ ನಾವು ನಾನೆಲ್ಲ ಯಾವಾಗ್ಲೂ ಕಟ್ಟಿಗೆನಲ್ಲೇ ಇವುಗಳನ್ನ ಎಲ್ಲನೂ ಬದನೆಕಾಯಿ ಇವುಗಳನ್ನ ಸುಟ್ಕೊಂಡು ಮಾಡ್ತಾಯಿದ್ದೆ. ಇವತ್ತು ಕಟ್ಟಿಗೆ ಒಲೆ ಮೇಲೆ ಸುಡ್ತೀರ ಹಾಗೆ ಮಾಡಿದ್ದೀನಿ. ಯಾವ ಥರ ಮಾಡಿದೆ, ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಹಾಗೆ ನೋಡ್ತಾಯಿರಿ. ತುಂಬಾ ಚೆನ್ನಾಗಿರುತ್ತೆ. ಬಾಯಿ ಕಟ್ಟಾಗ ಎಲ್ಲನೂ ಈ ಥರ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಸರಿ ಅಂತೂ ನಾನು ಈ ಥರ ಸ್ಟವ್ ಮೇಲೇ ಡೈರೆಕ್ಟಾಗಿ ಇಟ್ಬಿಟ್ಟಿದ್ದೀನಿ. ಇನ್ನು ಮತ್ತು ಇವಾಗ ಸ್ವಲ್ಪ ಹನಿ ಥರ ಎಲ್ಲನೂ ಬೀಳ್ತಾಯಿತ್ತು. ಅದಕ್ಕೆ ಇನ್ನು ಎಲ್ಲಿ ಅಂತ ಹೇಳ್ಬಿಟ್ಟು ಆಗಿಂದಾಗೆ ಅಂದ್ಕೊಂಡೆ. ಸಾಂಬಾರೂ ಇತ್ತು, ಅದ್ರ ಜೊತೆಗೂ ಈ ಥರ ಚಟ್ನಿನೂ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಒಂದು ಕಡೆ ಈ ಥರ ಆಲೂಗಡ್ಡೆ, ಹಸಿರು ಮೆಣಸಿನ್ಕಾಯಿ ಒಂದು ಕಡೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಬದನೆಕಾಯಿ, ಟೊಮೊಟೊ ಈ ಥರ ಇನ್ನೊಂದು ಕಡೆ ಇಟ್ಟಿದ್ದೀನಿ. ಈ ಸರಿ ಬದನೆಕಾಯಿ, ಟೊಮೊಟೊನೂ ಸುಟ್ಕೊತಾ ಇದ್ದೀನಿ, ಹಾಗೆ ಹಸಿರು ಮೆಣಸಿನ್ಕಾಯಿನೂ ಸುಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲನೂ ಸುಟ್ಟು ಇಟ್ಕೊಂಡಿದ್ದೀನಿ. ನಿಮ್ಗಿನ್ನೂ ಜಾಲರಿ ಬರುತ್ತೆ ಅದರಲ್ಲಿನೂ, ಅಂದರೆ ಸ್ಟವ್ ಮೇಲೆ ಹಿಡ್ದಿರ, ಅಂದರೆ ಗ್ಯಾಸ್ ಮೇಲೆಗಡೆನೇ ಹಿಡ್ದಿರ ಸ್ವಲ್ಪ ಮೇಲೆ ಇಡೋ ಥರ ಜಾಲರಿ ಥರ ಬರುತ್ತೆ. ಆ ಥರ ಇದ್ರೂ ಅದರಲ್ಲಿ ಏನೂ ಸುಟ್ಕೋಬೋದು, ಈಸಿಯಾಗಿ ಆಗುತ್ತೆ. ನೋಡಿ, ಈ ಥರ ಇನ್ನು ಮೊದಲಾದರೆ ಕಟ್ಟಿಗೆ ಎಲ್ಲನೂ ಒಲೆನ ಯೂಸ್ ಮಾಡ್ತಾ ಇದ್ದಿದ್ದು. ಕೆಂಡದ ಮೇಲೆ ಇದನ್ನು ಇಟ್ಬಿಟ್ಟು ಮಾಡ್ಕೊಂಬಿಡ್ತಾಯಿದ್ರು ಆಗಿಂದಾಗೆ ಅಂತ ಹೇಳ್ಬಿಟ್ಟು. ಇವಾಗ ನಾವು ಈ ಥರ ಸ್ಟವ್ ಎಲ್ಲನೂ ಗ್ಯಾಸ್ ಸ್ಟವ್ ಆಗಿರೋದ್ರಿಂದ ಈ ಥರ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಸುಟ್ಕೊಂಡಿದ್ದೀನಲ್ಲ, ಮೇಲ್ಗಡೆ ಎಲ್ಲನೂ ಈ ಥರ ಆಗಿರುತ್ತೆ. ಇದನ್ನು ಎಲ್ಲನೂ ಒಟ್ಟೆಲ್ಲನೂ ಬಿಡಿಸ್ಬೇಕು, ಆ ಕಪ್ಪು ಕಪ್ಪಾಗಿರೋದು ಎಲ್ಲನೂ. ಒಂದ್ಸಲಿ ಹಾಗೆ ನೀವು ಟ್ರೈ ಮಾಡಿ. ತುಂಬಾ ಚೆನ್ನಾಗಿತ್ತು. ರೈಸ್ಗೆ, ಮುದ್ದೆಗೆ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ನನಗಂತೂ ರೈಸ್ಗೆ ಚೆನ್ನಾಗಿತ್ತು, ಮುದ್ದೆಗೆ ಕಡಿಮೆನೇ ತಿಂದಿದ್ದು. ರೈಸ್ಗಂತೂ ಚೆನ್ನಾಗಿತ್ತು. ಈ ಥರ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ಒಂದೊಂದಾಗಿ. ನೋಡಿ, ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಈರುಳ್ಳಿನೂ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಹುಣಸೆ ರಸನೂ ಈ ಥರ ಸ್ವಲ್ಪ ಕಿವುಚಿ ಇಟ್ಕೊಂಡಿದ್ದೀನಿ. ಹುಳಿ ನಮಗೆ ಎಷ್ಟು ಬೇಕು ಏನೋ ಆಗೋದು ಅದನ್ನು ನೋಡಿಕೊಂಡು ಹುಣಸೆ ರಸನ ಹಾಕ್ಕೊಳ್ಳಿ. ನಾವು ಮೊದಲಾದರೆ ಹುಳಿನೂ ಹೀಗೆ ಅಂದರೆ ಹುಣಸೆ ಇದನ್ನು ಹಾಗೆ ಬಿಟ್ಬಿಡ್ತಾಯಿದ್ವಿ. ಹಸಿರು ಮೆಣಸಿನ್ಕಾಯಿನೂ ಹಾಗೆ, ಅಂದರೆ ನಮ್ಮಮ್ಮ ಮಾಡ್ತಾಯಿದ್ಲಲ್ವ, ಆವಾಗ ಹಾಗೆ ಇಟ್ಬಿಡ್ತಾಯಿತ್ತು. ಅದನ್ನು ಹಾಗೆ ಇಟ್ಟರೆ ಏನೂ ಇಲ್ಲ, ಇಟ್ಟಷ್ಟು ಹಾಗೆ ಹುಳಿ ಅದರಲ್ಲೇ ಇದ್ದರೆ ಸ್ವಲ್ಪ ಟೈಮ್ ಆಗ್ತಾ ಇನ್ನೂ ಹುಳಿ ಜಾಸ್ತಿ ಆಗಿಬಿಡುತ್ತೆ. ನಾವು ಇವಾಗ ಕರೆಕ್ಟಾಗಿ ಇಟ್ಕೊಂಡಿರ್ತೀವಿ, ಮತ್ತೆ ಅಂದರೆ ಹುಳಿ ಜಾಸ್ತಿ ಇರುತ್ತೆ, ಅದಕ್ಕೆ ತೆಗೆದುಬಿಡ್ತೀನಿ. ನೋಡಿ, ಹುಳಿ ಹಿಂಡ್ಕೊಂಡಿದ್ದಾದ್ಮೇಲೆ ಅದನ್ನು ಸಿಪ್ಪೆ ಎಲ್ಲ ಪಕ್ಕಕ್ಕೆ ಇಟ್ಟ ಮೇಲೆ ಇವಾಗ ಹಸಿರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಚೆನ್ನಾಗಿ ಕಿವುಚ್ತಾ ಇದ್ದೀನಿ. ಇವರೇನಪ್ಪ ಈ ಥರ ಕವರ್ ಹಾಕ್ಕೊಂಡಿದ್ದಾರೆ ಅಂತೇಳಿ ಅಂದ್ಕೊತೀರೇನೋ. ಎಲ್ಲರಿಗೂ ಗೊತ್ತೇ ಇರುತ್ತೆ, ಗೊಜ್ಜು ಇಸಕಿದಾಗ ಕೈ ಅಂತೂ ತುಂಬಾ ಉರಿಯುತ್ತೆ. ಯಾಕೆಂದರೆ ಈ ಥರ ಹಸಿರು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹಾಕಿ ಸ್ಮ್ಯಾಶ್ ಮಾಡಬೇಕಲ್ವ, ಅದರಲ್ಲಿರೋ ರಸ ಎಲ್ಲ ಬರೋ ಥರ. ಅದಕ್ಕೋಸ್ಕರ ನಮಗೆ ಕೈ ಉರಿ ಬರುತ್ತೆ, ಅದು ತುಂಬಾ ಉರಿ ಕೊಡುತ್ತೆ, ತಡ್ಕೊಳಕ್ಕಾಗೋದಿಲ್ಲ ಆ ಥರ. ಅದಕ್ಕೋಸ್ಕರ ಈ ನಡುವೆ ನಾನು ಈ ಥರ ಮಾಡೋದು ಕಲ್ತ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಕಿವುಚ್ಕೊಂಡು ಅದನ್ನು ಎಲ್ಲನೂ ಪಕ್ಕಕ್ಕೆ ಇಡ್ತಾಯಿದ್ದೀನಿ. ಈ ಕೈಗೊಜ್ಜು ಆಗಿರೋದ್ರಿಂದ ನಾವು ಈ ಥರ ಕೈಯಲ್ಲೇ ಮಾಡಬೇಕಾಗತ್ತೆ. ಇನ್ನು ಅದನ್ನು ಎಲ್ಲನೂ, ಅಂದರೆ ಈ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಕಿವುಚ್ಕೊಂಡು ಅದನ್ನು ಎಲ್ಲನೂ ನೀಟಾಗಿ ತೆಗೆದುಬಿಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊನೂ ಹಾಕ್ಕೊಂಡಿದ್ದೀನಿ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಈ ಥರ ಮಾಡ್ತೀನಿ, ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಕವರ್ ತೆಗೆದ್ಬಿಟ್ಟು ಟೊಮೊಟೊನ ಹಾಗೆ ಕಿವುಚ್ತಾ ಇದ್ದೀನಿ. ಆದ್ರೂ ಉರಿಯತ್ತೆ, ನಾವು ಕೈನ ಇದರಲ್ಲೇ ಇಟ್ಕೊಂಡಿರ್ಬೇಕಲ್ಲ, ನಾವು ಹಿಂಡಿರೋ ರಸದಲ್ಲಿ ಎಲ್ಲನೂ. ಅದಕ್ಕೋಸ್ಕರ ಅದು ನಮಗೆ ಕೈ ಉರಿ ಬಂದೇ ಬರುತ್ತೆ. ಅದಕ್ಕೆ ನಾನು ಆ ಟಿಪ್ನ ಫಾಲೋ ಮಾಡ್ತೀನಿ. ಗ್ಲೌಸು ಅದು ಇದು ಅಂದರೆ ಅದು ಪ್ಲಾಸ್ಟಿಕ್ ವಾಸನೆ ಅದು ಇದು ಅಂತ ಯಾಕೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಕವರೊಂದು ನೀಟಾಗಿ ಇರೋದನ್ನು ಕವರೊಂದನ್ನು ತಗೊಂಡು ಆ ಥರ
ಹಾಕ್ಕೊಂಡು ಕಿವುಚ್ಕೊತೀನಿ. ಮತ್ತು ಅದನ್ನು ಟೊಮಾಟೋನು ಅಷ್ಟೇ ಕಿವುಚಿ ಎತ್ಬಿಟ್ಟಿದ್ದಾದಮೇಲೆ ಇವಾಗ ನಾನು ಆಲೂಗಡ್ಡೆನ ಸೇರಿಸಿ ಅದನ್ನು ಅಷ್ಟೇ ಕಿವುಚ್ಕೊತಾ ಇದ್ದೀನಿ. ಅದು ಒಂಥರ ಗಟ್ಟಿ ಗಟ್ಟಿಯಾಗಿ, ಅಂದರೆ ನಮಗೆ ಗೊಜ್ಜು ಸ್ವಲ್ಪ ನೀರಾಗಿ ಇರದೆ ಗಟ್ಟಿ ಗಟ್ಟಿಯಾಗಿ ಆಲೂಗಡ್ಡೆ ಹಾಕಿದ್ರೆ ಗಟ್ಟಿ ಗಟ್ಟಿಯಾಗಿ ಚೆನ್ನಾಗಿರತ್ತೆ ಅಂತ. ಹಾಗೆ ಇವಾಗ ಬದನೆಕಾಯಿನೂ ಅಷ್ಟೇ ಕಿವುಚ್ತಾ ಇದ್ದೀನಿ. ಉಪ್ಪು ಹುಳಿ ಖಾರ ಅದರಲ್ಲಿ ಎಲ್ಲನೂ ಈ ಥರ ಕಿವುಚಿದಾಗ ಅದಕ್ಕೂ ಹಿಡಿಯತ್ತೆ, ಸ್ವಲ್ಪ ಸ್ಮ್ಯಾಶ್ ಆದಂಗೆ ಆಗುತ್ತಲ್ವ, ಆವಾಗ ಅದರ ಒಳಗಡೆನೂ ಸೇರತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಈರುಳ್ಳಿನೂ ಅಷ್ಟೇ, ಸಣ್ಣ ಈರುಳ್ಳಿನೂ ಇಷ್ಟು ಅದು ಸ್ವಲ್ಪ ಕಟ್ ಮಾಡಿದ್ದೀನಿ, ದೊಡ್ಡ ಈರುಳ್ಳಿನೂ ಅಷ್ಟೇ ಕಟ್ ಮಾಡಿದ್ದೀನಿ. ಬೆಳ್ಳುಳ್ಳಿ ಈ ಥರ ಒಂದು 5-6 ಬೆಳ್ಳುಳ್ಳಿ ತಗೊಂಡು ಈ ಥರ ಜಜ್ಜಿ ಅದನ್ನು ಅಷ್ಟೇ ಈ ಥರ ಚೆನ್ನಾಗಿ ಅದರಲ್ಲಿ ನಾವು ಕೈಯಲ್ಲಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ಅದಕ್ಕೆ ಎಲ್ಲ ಹಿಡಿಯತ್ತೆ, ಉಪ್ಪು ಹುಳಿ ಖಾರ ಎಲ್ಲನೂ ಹಿಡಿಯತ್ತೆ, ಆವಾಗ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇವಾಗ ನಾವು ಕೊತ್ತಂಬರಿನೂ ಅಷ್ಟೇ ಹಾಕಿ ಈ ಥರ ಚೆನ್ನಾಗಿ ಅದನ್ನು ಅಷ್ಟೇ ಕೈಯಲ್ಲಿ ಈ ಥರ ಅಂದಾಗ ಅದರಲ್ಲಿರೋ ಫ್ಲೇವರೂ ಆಚೆ ಬರುತ್ತೆ, ಗೊಜ್ಜು ಫ್ಲೇವರೂ ಕೊತ್ತಂಬರಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಚೆನ್ನಾಗಿ ಕಿವುಚ್ಕೊಂಡ್ರೆ ನಮಗೆ ಟೇಸ್ಟಿ ಗೊಜ್ಜು ರೆಡಿ ಆಗಿಬಿಡುತ್ತೆ. ಇವಾಗ ಉಪ್ಪು ಖಾರ ಎಲ್ಲನೂ ಸರಿಯಾಗಿದೆಯಾ ಇಲ್ವಾ ಅಂತ ನೋಡಿದೆ. ಮತ್ತು ಬದನೆಕಾಯಿ ಇನ್ನೂ ಒಂದು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಗೊಜ್ಜು ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಈ ಥರ ಆಯಿತು ನಮ್ಮ ಗೊಜ್ಜು ಅನ್ನೋದು. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟನೇ. ನಮ್ಮ ಅಪ್ಪ ಅವರು ಅಷ್ಟು ಹೆಚ್ಚಾಗಿ ತಿಂತಾ ಇರಲಿಲ್ಲ ಅಂತ ಅಂದ್ಕೊತೀನಿ, ಆದರೆ ಅವರೂ ಅಷ್ಟೇ ಆವತ್ತು ಸೊಪ್ಪಿನ ಸಾಂಬಾರಿತ್ತು, ಹಾಗೆ ಗೊಜ್ಜು ಇತ್ತು. ಗೊಜ್ಜುನೂ ನಮ್ಮ ಅಪ್ಪ ಅವರು ಅದು ಗೊಜ್ಜನ್ನಲ್ಲೇ ತಿಂದರು ಇಷ್ಟಪಟ್ಟು. ತುಂಬಾ ಚೆನ್ನಾಗಿತ್ತು. ನಾನು ಅಷ್ಟೇ ಅದು ಇರೋ ತನಕ ರೈಸಲ್ಲಿನೇ ಹಾಕ್ಕೊಂಡು ತಿಂದಿದ್ದು. ಈ ನಡುವೆ ಇದಕ್ಕಿಂತ ಮುಂಚೆ ಉಪ್ಪು ಹಾಕಿದ್ದು ಸಾಲಿಲ್ಲ, ಅದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ಥರ ನೋಡಿದ್ರಲ್ಲ ಟೇಸ್ಟಿಯಾದಂಥ ಗೊಜ್ಜು ರೆಡಿ ಆಗುತ್ತೆ. ಇದಕ್ಕೆ ಒಗ್ಗರಣೆನೂ ಹಾಕ್ಕೊತಾರೆ. ಈ ಥರ ಮಾಡೋದ್ರಲ್ಲಿ ಒಗ್ಗರಣೆ ಹಾಕ್ತಾ ಇರಲಿಲ್ಲ ನಮ್ಮಮ್ಮ. ನಾರ್ಮಲ್ಲು ಈ ಥರ ಬದನೆಕಾಯಿ ಆಲೂಗಡ್ಡೆ ಏನು ಹಾಕ್ದಿರ ನಾರ್ಮಲ್ ಗೊಜ್ಜು ಮಾಡ್ತೀವಿ, ಅದಕ್ಕೆ ಒಗ್ಗರಣೆ ಹಾಕಿ ರೈಸ್ಗೆ ಹಾಕ್ಕೊತಾ ಇದ್ದಿದ್ದು. ಅದೊಂಥರ ಫ್ಲೇವರ್ ಕೊಡುತ್ತೆ, ಹಾಗೆ ಇದ್ದರೆ ಇದೊಂಥರ ಫ್ಲೇವರ್ ಕೊಡುತ್ತೆ. ಆ ಥರ ಅವೂ ಅಷ್ಟೇ ನಾನು ತುಂಬ ಹಿಂದೆ ವಿಡಿಯೋಗಳಲ್ಲಿ ಹಾಕಿದ್ದೀನಿ, ಯಾವ ಥರ ಒಗ್ಗರಣೆ ಹಾಕಿ ಮಾಡ್ಬೋದು ಏನು ಹೇಗೆ ಅಂತ ಹೇಳ್ಬಿಟ್ಟು. ನಾನಿವಾಗ ಇದಕ್ಕೇನು ಒಗ್ಗರಣೆ ಹಾಕಲಿಲ್ಲ. ನೋಡಿದ್ರಲ್ಲ, ಈ ಥರ ಉಪ್ಪು ಖಾರ ಹುಳಿ ಸರಿಯಾಗಿದೆಯಾ ನೋಡಿಕೊಂಡು ನಮಗಿನ್ನೂ ಬೇಕಾದರೆ ಹಾಕ್ಕೊಂಡು ಈ ಥರ ಮಾಡೋದು ತುಂಬಾ ಚೆನ್ನಾಗಿರತ್ತೆ. ಒಂದ್ಸಲ ಈ ಥರನೂ ಟ್ರೈ ಮಾಡಿ, ನೀವೂ ಮಾಡ್ತೀರಾ, ಆದರೂ ಈ ಥರನೂ ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ವಿಡಿಯೋ. ಓಕೆ, ಬಾಯ್.